ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮೀಶೋದಲ್ಲಿ ಸಿಗುವಂತ ದೇವರ ವಿಗ್ರಹಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ, ಐಡಲ್ಸ್ ಗಳನ್ನ. ಸೊ ನಿಮ್ಮ ಮನೆಗೆ ಏನಾದರೂ ಒಂದೊಳ್ಳೆ ಐಡಲ್ಸ್ ಬೇಕು, ದೇವ್ರ ವಿಗ್ರಹಗಳು ನೀವು ತಗೋಬೇಕು ಅಂತ ಅನ್ಕೊಂಡಿದ್ರೆ ಇವತ್ತಿನ ವಿಡಿಯೋ ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗ್ಬೋದು. ವೈ ಬಿಕಾಸ್ ತುಂಬಾ ಚೆನ್ನಾಗಿ ಒಳ್ಳೆ ಕ್ವಾಲಿಟಿಲಿ ಮತ್ತೆ ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಿಮಗೆ ದೇವ್ರ ವಿಗ್ರಹಗಳೆಲ್ಲ ಸಿಗ್ತಾ ಇದೆ ಹೊರಗಡೆಗೆಲ್ಲ ಕಂಪೇರ್ ಮಾಡಿ ನೋಡಿದ್ರೆ. ಸೊ ನೋಡಿ ಕಂಪ್ಲೀಟ್ ಆಗಿ ವಿಡಿಯೋನ ನಿಮ್ಗೆ ಏನಾದ್ರು ಲೈಕ್ ಆಯ್ತು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಓಕೆನಾ, ತುಂಬಾನೇ ಯೂನಿಕ್ ಆಗಿರೋದನ್ನ ತೋರಿಸ್ತಾ ಇದ್ದೀನಿ. ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರಲ್ಲ, ಹೊಸದಾಗಿ ನಮ್ಮ ಚಾನಲ್ ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು ಮತ್ತೆ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ ವಿಡಿಯೋಸ್ ಎಲ್ಲ. ನೀವು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು. ಓಕೆನಾ, ಸೊ ಬನ್ನಿ ಹಾಗಾದ್ರೆ ತಡ ಮಾಡದೆ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಫಸ್ಟ್ ನಾನು ಅನ್ನಪೂರ್ಣೇಶ್ವರಿ ತಾಯಿ ಒಂದು ವಿಗ್ರಹನ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚಂದ ಡೀಟೇಲ್ಡ್ ಆಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ. ಸೊ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಎಲ್ಲೂ ಡ್ಯಾಮೇಜಸ್ ಆಗಿಲ್ಲ ಮತ್ತೆ ಸಖತ್ ಡೀಟೇಲ್ಡ್ ಆಗಿ ಕೊಟ್ಟಿದ್ದಾರೆ. ಅಂಡ್ ಹಿಂದ್ಗಡೆನೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ, ತುಂಬಾ ಚೆನ್ನಾಗಿ ವರ್ಕ್ ಫಿನಿಶಿಂಗ್ ಎಲ್ಲ ಇದೆ ಅಂತಾನೆ ಹೇಳ್ಬೋದು. ಇದು ಬಂದು ಬ್ರಾಸ್ ಅಲ್ಲಿ ಅಂದ್ರೆ ಹಿತ್ತಾಳೆಯಲ್ಲಿ ಮಾಡಿದ್ದಾರೆ. 3 ಇಂಚಷ್ಟು ಅಗಲ ಬರುತ್ತೆ, 3 ಇಂಚಷ್ಟು ಉದ್ದ ಬರುತ್ತೆ. ಸೇಮ್ ಇದೆ ಅಂದ್ರೆ ಈಕ್ವಲ್ ಆಗಿದೆ. ಅಂಡ್ ಟೋಟಲ್ 250 ಗ್ರಾಮ್ ಇದೆ. ಇದು ತುಂಬಾ ಚೆನ್ನಾಗಿ ಒಂದು ವೆಯ್ಟ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಹಿತ್ತಾಳೆಯಲ್ಲಿ ಮಾಡಿರೋದಲ್ವಾ. ಅಂಡ್ ಗೋಲ್ಡ್ ಪಾಲಿಶಿಂಗ್ ಕೊಟ್ಟಿದ್ದಾರೆ. ಸೊ ಸಖತ್ತಾಗಿದೆ, ಸಖತ್ ಡೀಟೇಲ್ಡ್ ಆಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ತೋಮಾಲೆ ಕೂಡ ಕೊಟ್ಟಿದ್ದಾರೆ ನೋಡಿ, ತುಂಬಾ ಚೆನ್ನಾಗಿದೆ. ಪ್ರೈಸ್ ಬಂದು 287 ರೂಪಾಯಿ ಆಗುತ್ತೆ. ನಿಮ್ಗೆ ತೋಮಾಲೆ ಬೇಡ, ನಮ್ಗೆ ನಾರ್ಮಲ್ ಆಗಿ ಇರಬೇಕು ಅಂತ ಹೇಳಿದ್ರೆ ಸೊ ಇನ್ನು ನಿಮ್ಗೆ ಒಂದು 280 ಅಥವಾ ಒಂದು 270 ರುಪೀಸ್ ಅಲ್ಲಿ ಸಿಗುತ್ತೆ. ಇನ್ನೊಂದು 2-3 ಲಿಂಕ್ ನಾನು ಕೊಟ್ಟಿರ್ತೀನಿ. ಸ್ವಲ್ಪ ಚೇಂಜಸ್ ಇರುತ್ತೆ. ಕಿರೀಟದಲ್ಲಿ ಆಗಿರ್ಬೋದು, ತೋಮಾಲೆ ಆಗಿರ್ಬೋದು, ಸ್ಟ್ಯಾಂಡ್ ಅಲ್ಲಿ ಆಗಿರ್ಬೋದು, ಸ್ವಲ್ಪ ಚೇಂಜಸ್ ಸಿಗುತ್ತೆ. ಎಲ್ಲದೂ ಕೂಡ ನೋಡಿ. ಅಥವಾ ನಿಮ್ಗೆ ಇದೇ ಬೇಕು ಅಂತ ಹೇಳಿದ್ರೆ 287 ರೂಪಾಯಿನಲ್ಲಿ ಸಿಗುತ್ತೆ. ಇನ್ನು ನಿಮ್ಗೆ ಕೂಡ ಕಡಿಮೆನಲ್ಲೂ ಶೋ ಆಗ್ಬೋದು. ಸೊ ಲಿಂಕ್ ಕೊಟ್ಟಿರ್ತೀನಲ್ಲ, ನಿಮ್ಗೆ ಯಾವ್ದು ಬೇಕು ಅದನ್ನ ತಗೊಳ್ಳಿ. ತುಂಬಾ ಚೆನ್ನಾಗಿದೆ. ಎಲ್ಲದೂ ಅಷ್ಟೇ ಹಿತ್ತಾಳೆಯಲ್ಲಿ ಮಾಡಿರ್ತಾರೆ, ಬ್ರಾಸ್ ಅಲ್ಲಿ ಗೋಲ್ಡ್ ಪಾಲಿಶಿಂಗ್ ಕೊಟ್ಟಿದ್ದಾರೆ. ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಸೊ ಅನ್ನಪೂರ್ಣೇಶ್ವರಿ ವಿಗ್ರಹ ನಿಮ್ಮನೆಗೂ ಕೂಡ ಬೇಕು ಅಂತ ಹೇಳಿದ್ರೆ ಬೇಗನೆ ಪರ್ಚೇಸ್ ಮಾಡಿಕೊಡಿ. ಮತ್ತೆ ಔಟ್ ಆಫ್ ಸ್ಟಾಕ್ ಆಯ್ತು ಅಂತ ಹೇಳಿದ್ರೆ ಸಿಗೋದಿಲ್ಲ. ಅಂಡ್ ನೆಕ್ಸ್ಟ್ ಒನ್ ಬಂದು ನಾನು ಲಕ್ಷ್ಮಿ ವಿಗ್ರಹನ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಂದು ಸ್ವಲ್ಪ ತುಂಬಾ ಸ್ಮಾಲ್ ಸೈಜ್ ಅಂತಾನೆ ಹೇಳ್ಬೋದು. 2 ಇಂಚಷ್ಟು ಬರುತ್ತೆ. ಇದು ಅಷ್ಟೇ ಹಿತ್ತಾಳೆಯಲ್ಲಿ ಮಾಡಿದ್ದಾರೆ. ಡೀಟೇಲ್ಡ್ ಆಗಿದೆ ವರ್ಕ್ ಅಂತಾನೆ ಹೇಳ್ಬೋದು. ನಾನು ಎಲ್ಲ ಒರಿಜಿನಲ್ ಪಿಕ್ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಮೀಶೋದಲ್ಲೇನೆ ನಿಮ್ಗೆ ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ಕಮಲಾ ಹೂವಿನ ಮೇಲೆ ಕೂತಿರೋಂಥದ್ದು ಅಂಡ್ 2 ಸೈಡು ಕೂಡ ಹ್ಯಾಂಡ್ ಅಲ್ಲಿ ಕಮಲಾ ಹೂವನ್ನ ಇಟ್ಕೊಂಡಿರೋಂಥದ್ದು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಕಾಯಿನ್ ಕೂಡ ಅಂದ್ರೆ ಏನ್ ಲಕ್ಷ್ಮಿ ಅಂತ ಹೇಳಿದ್ರೆ ದುಡ್ಡಲ್ವಾ. ಸೊ ಸಣ್ಣದಾಗಿ ಕಳ್ಸ ಕೊಟ್ಟು ಅದ್ರೊಳಗಡೆ ಕಾಯಿನ್ ಇರೋ ತರ ತುಂಬಾ ಚೆನ್ನಾಗಿ ಡೀಟೇಲ್ಡ್ ಆಗಿ ವರ್ಕ್ ಮಾಡಿದ್ದಾರೆ. ಅಂಡ್ ಇದ್ರದ್ದು ಪ್ರೈಸ್ ಬಂದು 155 ರೂಪಾಯಿ ಆಗುತ್ತೆ. ನಿಮ್ಗೆ ಈಗ ಲೋಟಸ್ ಕಾಣ್ತಿದೆ ಅಲ್ವಾ, ಸೊ ಅದ್ರ ಕೆಳಗಡೆ ಇನ್ನೊಂದು ಸ್ಟ್ಯಾಂಡ್ ಬೇಕು ಅಂತ ಹೇಳಿದ್ರೆ ಸೊ ಆ ವಿಗ್ರಹ ಕೂಡ ಲಕ್ಷ್ಮಿದು ಸಿಗತ್ತೆ. ಅದು 132 ರೂಪಾಯಿ ಕಡಿಮೆ ಪ್ರೈಸ್ ಅಲ್ಲಿ ನಿಮ್ಗೆ ಸಿಗತ್ತೆ. ಸೊ ನೋಡಿ, ನಿಮ್ಗೆ ಇದಾದ್ರು ತಗೊಳ್ಳಿ ಅಥವಾ ಇನ್ನೊಂದಾದ್ರೂ ಕೂಡ ತಗೊಳ್ಳಿ. ಎರಡದು ಕೂಡ ಲಿಂಕ್ ಕೊಟ್ಟಿರ್ತೀನಿ. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹಬ್ಬ ಟೈಮ್ ಅಲ್ಲಿ ಅಂದ್ರೆ ಈಗ ದೀಪಾವಳಿ ಹಬ್ಬ ಬರ್ತಾ ಇದೆ ಅಲ್ವಾ. ಸೊ ಲಕ್ಷ್ಮಿ ವಿಗ್ರಹ ಅಂತೂ ಮನೇಲಿ ಇರ್ಲೇಬೇಕು. ಸೊ ಅರ್ಚನೆ ಮಾಡ್ಲಿಕ್ಕೆ, ಪೂಜೆ ಮಾಡ್ಲಿಕ್ಕೆ, ಸೊ ಏನಾದ್ರೂ ನಾವು ಸಂಕಲ್ಪ ಮಾಡ್ಕೊಳಕ್ಕಂತೂ ಬೇಕೇ ಬೇಕಲ್ವಾ. ಸೊ ನೋಡಿ, ನಿಮ್ಗೆ ಈ ಒಂದು ಸ್ಮಾಲ್ ಸೈಜ್ ಅಲ್ಲಿ ಇರೋದು ಬೇಕು ಅಂತ ಹೇಳಿದ್ರೆ ಲಿಂಕ್ ಕೊಟ್ಟಿರ್ತೀನಿ. ಬೇಗನೆ ಆರ್ಡರ್ ಮಾಡ್ಕೊಳ್ಳಿ. ಮತ್ತೆ ಔಟ್ ಆಫ್ ಸ್ಟಾಕ್ ಆಯ್ತು ಅಂತ ಹೇಳಿದ್ರೆ ಸಿಗೋದಿಲ್ಲ. ಅಂಡ್ ನೆಕ್ಸ್ಟ್ ಒನ್ ಬಂದು ನಾರಾಯಣ ಸ್ವಾಮಿ ಐಡಲ್ ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ. ಸೊ ಇದು ಅಷ್ಟೇ ಎಷ್ಟು ಚಂದ ಡೀಟೇಲ್ಡ್ ಆಗಿ ವರ್ಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತುಂಬಾನೇ ಕ್ಯೂಟ್ ಆಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ತುಂಬಾನೇ ಇದು ಸ್ವಲ್ಪ ಸ್ಮಾಲ್ ಸೈಜ್ ಅಲ್ಲಿ ಬರುತ್ತೆ. ಲೈಕ್ 1.5 ಸೆಂಟಿಮೀಟರ್ ಉದ್ದ ಮತ್ತೆ ಅಗಲ ಬರುತ್ತೆ. ಸೊ ನೋಡಿ, ಇದು ನಿಮ್ಗೆ ಬೇಕು ಅಂತ ಹೇಳಿದ್ರೆ ತಗೊಳ್ಳಿ. ಪ್ರೈಸ್ ಬಂದು 113 ರೂಪಾಯಿ ಆಗುತ್ತೆ. ಸೊ ನೀವು ಇದನ್ನ ಮನೆ ಒಳಗಡೆನೂ ಕೂಡ ಅಂದ್ರೆ ದೇವ್ರ ಮನೆಯಲ್ಲೂ ಕೂಡ ನೀವು ಇಟ್ಟು ಪೂಜೆ ಮಾಡ್ಬೋದು. ಅಥವಾ ಕಾರ್ ಡ್ಯಾಶ್ ಬೋರ್ಡ್ ಇರುತ್ತಲ್ವಾ, ಸೊ ಅಲ್ಲೂ ಕೂಡ ನೀವು ಇದಿಡ್ಬೋದು. ಚೆನ್ನಾಗಿದೆ, ತುಂಬಾ ಯೂನಿಕ್ ಆಗಿದೆ. ಮೆಟಲ್ ಅಲ್ಲಿ ಮಾಡಿದರೆ ಲಿಂಕ್ ಇರುತ್ತೆ. ಇಷ್ಟ ಆದ್ರೆ ತಗೊಳ್ಳಿ. ತುಂಬಾ ಚೆನ್ನಾಗಿ ಡೀಟೇಲ್ಡ್ ಆಗಿದೆ ಅಂತಾನೆ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಐಡಲ್ ಬಂದು ನಂದಿನ ತೋರಿಸ್ತಾ ಇದೀನಿ ನೋಡಿ. ಎಷ್ಟು ಚಂದ ಇದೆ ಅಂತ ಹೇಳಿದ್ರೆ ನೋಡಿದ್ರೆ ಒರಿಜಿನಲ್ ಅಂತ ಅನ್ಸ್ಬಿಡುತ್ತೆ, ಅಂದ್ರೆ ಗೋಲ್ಡನ್ ಮಾಡಿದಾರೆ ಅಂತ ಅನ್ಸ್ಬಿಡುತ್ತೆ. ಬಟ್ ಇದು ರೇಸಿನ್ ನಲ್ಲಿ ಮಾಡಿರೋಂಥದ್ದು, ಗೋಲ್ಡ್ ಪಾಲಿಶಿಂಗ್ ಕೊಟ್ಟಿದ್ದಾರೆ. ನಂದಿ ಕೂಡ ಅಷ್ಟೇ ತುಂಬಾ ಚಂದಾಗಿ ಡೀಟೇಲ್ಡ್ ಆಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ವರ್ಕ್ ಎಲ್ಲ ಎಲ್ಲೂ ಡ್ಯಾಮೇಜಸ್ ಆಗಿದಿಲ್ಲ. ನಾನು ಎಷ್ಟೊಂದು ರಿವ್ಯೂ ಎಲ್ಲ ಚೆಕ್ ಮಾಡಿ ನೋಡಿದೆ. ತುಂಬಾ ಚೆನ್ನಾಗಿದೆ. ಮತ್ತೆ ತುಂಬಾನೇ ಕಡಿಮೆ ಪ್ರೈಸ್ ಇದು. ಬರೀ 190 ರೂಪಾಯಿನಲ್ಲಿ ನಿಮ್ಗೆ ಸಿಗುತ್ತೆ. 2 ಇಂಚಷ್ಟು ಉದ್ದ ಬರುತ್ತೆ ಮತ್ತೆ 3 ಇಂಚಷ್ಟು ಅಗಲ ಬರುತ್ತೆ. ನೀವೇನಾದ್ರು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತೀರಾ ಅಂತ ಹೇಳಿದ್ರೆ ತಗೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಡೆಕೋರೇಟಿವ್ ಪೀಸ್ ಆಗಿ ಶೋಕೇಸ್ ಅಲ್ಲಿ ಇಡ್ತೀರಾ ಅಂತ ಹೇಳಿದ್ರು ಕೂಡ ತಗೋಬಹುದು. ಅಥವಾ ಕಾರ್ ಡ್ಯಾಶ್ ಬೋರ್ಡ್ ಅಲ್ಲೂ ಕೂಡ ನೀವು ಇದನ್ನ ಇಡ್ಬೋದು. ತುಂಬಾ ಚೆನ್ನಾಗಿದೆ, ತುಂಬಾ ಡೀಟೇಲ್ಡ್ ಆಗಿದೆ. ಸೊ ನಾನು ಈ ರೀತಿನಲ್ಲಿ ಎಲ್ಲೂ ನಾನು ಔಟ್ಸೈಡ್ ನೋಡಿಲ್ಲ. ನೋಡಿದ್ರೆ ಒಂದ್ ರೀತಿ ಪ್ಲಾಸ್ಟಿಕ್ ಅಲ್ಲಿ ಸೊ ಆ ರೀತಿನಲ್ಲೆಲ್ಲ ಇರ್ತಿತ್ತು. ಬಟ್ ಇದು ರೇಸಿನ್ ನಲ್ಲಿ ಮಾಡಿರೋಂಥದ್ದು ತುಂಬಾ ಗಟ್ಟಿಯಾಗಿದೆ. ಸೊ ನೋಡಿ, ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ತಗೊಳ್ಳಿ, ಲಿಂಕ್ ಇರುತ್ತೆ. ಅಂಡ್ ನೆಕ್ಸ್ಟ್ ನಾನು ವೆಂಕಟೇಶ್ವರ ಸ್ವಾಮಿ ಐಡಲ್ ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ. ಸೊ ಇದು ಬಂದು ವೆಂಕಟೇಶ್ವರ ಸ್ವಾಮಿ ಮತ್ತೆ ಲಕ್ಷ್ಮೀ ದೇವಿ. ಸೊ ಇಬ್ರು ಇರೋಂಥದ್ದು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನೋಡ್ತಿರಲ್ಲ, ಬ್ಲಾಕ್ ಪಾಲಿಶಿಂಗ್ ಕೊಟ್ಟಿದ್ದಾರೆ. ಅಂಡ್ ಮೆಟೀರಿಯಲ್ ಬಂದು ಇದ್ರದ್ದು ಮೆಟಲ್ ಅಲ್ಲಿ
ಮಾಡಿರುವಂತದ್ದು ಫ್ರೆಂಡ್ಸ್. ಓಕೆನಾ, 3 ಇಂಚ್ ಅಷ್ಟು ಉದ್ದ ಬರುತ್ತೆ, 2 ಇಂಚ್ ಅಷ್ಟು ಅಗಲ ಬರುತ್ತೆ. ಅಂಡ್ ಪ್ರೈಸ್ ಬಂದು 222 ರೂಪಾಯಿ ಆಗುತ್ತೆ. ಬ್ಲಾಕ್ ಪಾಲಿಶಿಂಗ್ ಕೊಟ್ಟಿದ್ದಾರೆ, ಮೆಟಲ್ ಅಲ್ಲಿ ಮಾಡಿದ್ದಾರೆ ನೋಡಿ. ಇದು ಬೇಕಾದ್ರೂ ನೀವು ತಗೋಬಹುದು. ಇಲ್ಲ ನಮ್ಗೆ ಈ ರೀತಿ ಬೇಡ, ನಮ್ಗೆ ಫುಲ್ ಗೋಲ್ಡ್ ಪಾಲಿಶಿಂಗ್ ಅಲ್ಲೇ ಬೇಕು ಅಂತ ಹೇಳಿದ್ರೆ ನಾನೀಗ ತೋರಿಸ್ತಿದ್ದೀನಲ್ವಾ. ಸೊ ಇದು ಬಂದು 142 ರುಪೀಸ್, 142 ರೂಪಾಯಿ ಆಗುತ್ತೆ. ತುಂಬಾ ಡಿಫ್ರೆಂಟ್ ಆಗಿದೆ, ನೋಡ್ತಿದ್ರಲ್ವಾ, ಚೆನ್ನಾಗಿದೆ. ಇದು ಕೂಡ ಬರೀ ವೆಂಕಟೇಶ್ವರ ಸ್ವಾಮಿ ಮಾತ್ರ ಬರುತ್ತೆ ವಿಗ್ರಹದಲ್ಲಿ. ಅಂಡ್ ಮೆಟೀರಿಯಲ್ ಬಂದು ರೇಸಿನ್, ಪಾಲಿ ರೇಸಿನ್ ಅಲ್ಲಿ ಮಾಡಿದ್ದಾರೆ. ಗೋಲ್ಡ್ ಪಾಲಿಶಿಂಗ್ ಕೊಟ್ಟಿದ್ದಾರೆ, ಫುಲ್ ಗೋಲ್ಡ್ ಅಲ್ಲಿ ಕೊಟ್ಟಿದ್ದಾರೆ. ತುಂಬಾ ಚಂದ ಇದೆ ಇದನ್ನು ಅಷ್ಟೇ ಅಂತ ಹೇಳ್ಬೋದು. ಅಂಡ್ ಇದು ಬಂದು ಹೈಟು ಒಂದು 5 ಇಂಚ್ ಅಷ್ಟು ಬರುತ್ತೆ, ತುಂಬಾ ಉದ್ದವಾಗಿದೆ ಅಂತಾನೆ ಹೇಳ್ಬೋದು. ಸೊ ಇದಾದ್ರೂ ಕೂಡ ನೀವು ತಗೋಬಹುದು. ಇಲ್ಲ ನಮ್ಗೆ ಈ ತರ ಬೇಡ, ನಮ್ಗೆ ನಾವು ಕಾರ್ ಡ್ಯಾಶ್ ಬೋರ್ಡ್ ಅಲ್ಲಿ ಅಥವಾ ಇನ್ನು ಆಫೀಸ್ ಟೇಬಲ್ ಎಲ್ಲ ಇರ್ತೀವಿ ಅಂತ ಹೇಳಿದ್ರೆ, ಸೊ ತಾಮ್ರದಲ್ಲಿ ಮಾಡಿರೋದನ್ನ ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ. ತುಂಬಾ ಚೆನ್ನಾಗಿದೆ ಇದು ಕೂಡ ಅಷ್ಟೇ, ಫುಲ್ ಡೀಟೇಲ್ಡ್ ಆಗಿ ವರ್ಕ್ ಎಲ್ಲ ಮಾಡಿದ್ದಾರೆ. ಇದಾದ್ರೂ ಕೂಡ ನೀವು ತಗೋಬಹುದು. 158 ರೂಪಾಯಿ ಆಗುತ್ತೆ. 2 ಇಂಚ್ ಅಷ್ಟು ಉದ್ದ ಮತ್ತೆ ಅಗಲ ಬರುತ್ತೆ. ತುಂಬಾ ಚೆನ್ನಾಗಿದೆ, ಇಷ್ಟ ಆದ್ರೆ ಪರ್ಚೇಸ್ ಮಾಡಿ. ಸೊ ಈ ಮೂರಲ್ಲಿ ನಿಮಗೆ ಯಾವ್ದಾದ್ರು ಲೈಕ್ ಆಯ್ತು ಅಂತ ಹೇಳಿದ್ರೆ ಲಿಂಕ್ ಕೊಟ್ಟಿರ್ತೀನಿ, ತಗೊಳ್ಳಿ. ನೀವು ಪೂಜೆಗೆ ಎವ್ರಿಡೇ ಪೂಜೆ ಮಾಡ್ತೀರಂದ್ರೂ ಕೂಡ ನೀವು ವಿಗ್ರಹ ತಗೋಬಹುದು. ಇಲ್ಲ ಕಾರ್ ಡ್ಯಾಶ್ ಬೋರ್ಡ್ ಅಲ್ಲಿ ಅಥವಾ ಆಫೀಸ್ ಟೇಬಲ್ ನೀವೇನಾದ್ರು ವರ್ಕ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅಲ್ಲೂ ಕೂಡ ಇಟ್ಕೊಳ್ಳೋ ಹಾಗೂ ಕೂಡ ನಿಮಗೆ ತೋರಿಸಿದ್ದೀನಿ. ಯಾವ್ದು ಬೇಕು ನೋಡ್ಕೊಂಡು ತಗೊಳ್ಳಿ, ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ನಿಮಗೆ ಸಿಗ್ತಿದೆ. ಅಂಡ್ ನೆಕ್ಸ್ಟ್ ಬಂದು ನಾನು ವೆಂಕಟೇಶ್ವರ ಸ್ವಾಮಿದು ಪಾದುಕೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಅಂದ್ರೆ ಚರಣ ತೋರಿಸ್ತಾ ಇದ್ದೀನಿ ನೋಡಿ. ಈ ಒಂದು ಐಡಲ್ ಇದು ಅಷ್ಟೇ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ನೋಡ್ತಿದ್ರಲ್ವಾ, ಶಂಕು ಚಕ್ರ ಕೂಡ ಕೊಟ್ಟಿದ್ದಾರೆ ಸೈಡ್ ಅಲ್ಲಿ, ಮಧ್ಯದಲ್ಲಿ ತಿಲಕ ಕೂಡ ಕೊಟ್ಟಿದ್ದಾರೆ. ನಾನು ಅವಾಗಲೇ ನಿಮಗೆ ಐಡಲ್ಸ್ ಕೂಡ ತೋರಿಸಿದ್ನಲ್ವಾ ವಿಗ್ರಹ, ಅದರಲ್ಲೂ ಕೂಡ ತಿಲಕ ಕೊಟ್ಟಿದ್ದೀನಿ, ನೀವು ಅಬ್ಸರ್ವ್ ಮಾಡಿದಿರಾ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಇದರಲ್ಲೂ ಅಷ್ಟೇ ತುಂಬಾ ಹೈಲೈಟ್ ಆಗೋ ರೀತಿಯಲ್ಲಿ ಕೊಟ್ಟಿದ್ದಾರೆ. ಸೈಡ್ ಅಲ್ಲಿ ಶಂಕು ಚಕ್ರ ಕೂಡ ಕೊಟ್ಟಿದ್ದಾರೆ. ಅಂಡ್ ಮೆಟಲ್ ಬಂದ್ಬಿಟ್ಟು ಅಂದ್ರೆ ಈ ಮೆಟೀರಿಯಲ್ ಬಂದು ಮೆಟಲ್ ಅಲ್ಲಿ ಮಾಡಿರುವಂತದ್ದು, ಗೋಲ್ಡ್ ಪಾಲಿಶಿಂಗ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಸೊ ನೋಡಿ, ಈ ರೀತಿ ನೀವು ಪಾದನ ತಗೋಬೇಕು ವೆಂಕಟೇಶ್ವರ ಸ್ವಾಮಿದು ಅಂತ ಹೇಳಿದ್ರೆ ಮೀಶೋದಲ್ಲೇ ನಿಮ್ಗೆ ಸಿಗ್ತಿದೆ, ಬರೀ 157 ರೂಪಾಯಿ ಅಷ್ಟೇ. ನಿಮ್ ಮನೆ ದೇವ್ರೇನಾದ್ರು ವೆಂಕಟೇಶ್ವರ ಸ್ವಾಮಿ ಆಗಿದ್ರು ಅಂತ ಹೇಳಿದ್ರೆ ಸೊ ತುಂಬಾನೇ ನಿಮ್ಗೆ ಯೂಸ್ ಆಗುತ್ತೆ. ಸೊ ನೀವು ದೇವ್ರ ಮನೇಲಿ ಇಟ್ಬಿಟ್ಟು ಪೂಜೆ ಮಾಡ್ಬೋದು. ಚೆನ್ನಾಗಿದೆ, ಮೆಟಲ್ ಅಲ್ಲಿ ಮಾಡಿದ್ದಾರೆ. ಅಂಡ್ ತುಂಬಾನೇ ವೆಯ್ಟ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಲಿಂಕ್ ಇರತ್ತಲ್ವಾ, ಇಷ್ಟ ಆದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಅಂಡ್ ಲಾಸ್ಟ್ ವಿಗ್ರಹ ಬಂದು ನಾನು ಷಣ್ಮುಖ ಸ್ವಾಮಿ ಅಥವಾ ಮುರುಘಾ ಸ್ವಾಮಿ ವಿಗ್ರಹನ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಚಂದ ಡೀಟೇಲ್ಡ್ ಆಗಿದೆ ಅಂತ ಹೇಳಿದ್ರೆ, ಕೆಳಗಡೆ ಪಿಕಾಕ್ ಕೂಡ ಕೊಟ್ಟಿದ್ದಾರೆ, ತ್ರಿಶೂಲ ಕೂಡ ಇದೆ. ತುಂಬಾ ಚೆನ್ನಾಗಿ ಡೀಟೇಲ್ಡ್ ಆಗಿ ವರ್ಕ್ ಮಾಡಿದ್ದಾರೆ. ನಿಂತಿರೋ ಸ್ಟ್ಯಾಚ್ಯೂ ತರ ಇದೆ ಈ ಒಂದು ವಿಗ್ರಹ. ಟೋಟಲ್ 150 ಗ್ರಾಮ್ ಬರುತ್ತೆ. ಅಂಡ್ 2 ಇಂಚ್ ಅಷ್ಟು ಉದ್ದ ಮತ್ತೆ 1 ಇಂಚ್ ಅಷ್ಟು ಅಗಲ ಬರುತ್ತೆ. ತುಂಬಾ ಚೆನ್ನಾಗಿದೆ ಈ ಒಂದು ಸ್ಟ್ಯಾಚ್ಯೂ ದೇವ್ರಿಂದು. ಸೊ ನೋಡಿ, ಇಷ್ಟ ಆದ್ರೆ ತಗೊಳ್ಳಿ. ಟೋಟಲ್ 150 ಗ್ರಾಮ್ ನಾನು ಆಗ್ಲೇ ಹೇಳಿದಾಗ ಅಷ್ಟೇ ಬರುತ್ತೆ. ಅಂಡ್ ಮತ್ತೆ ಹಿತ್ತಾಳೆಲಿ ಮಾಡಿರುವಂತದ್ದು ಇದನ್ನ. ಓಕೆನಾ, ಯಾವ್ದೇ ರೀತಿ ಇನ್ನು ತಾಮ್ರ ಆಗಿರ್ಬೋದು ಅಥವಾ ರೇಸಿನ್ ಆಗಿರ್ಬೋದು, ಸೊ ಆ ರೀತಿನಲ್ಲಿಲ್ಲ, ಮೆಟೀರಿಯಲ್ ಹಿತ್ತಾಳೆಯಲ್ಲಿ ಮಾಡಿದ್ದಾರೆ. ಸೊ ಪೂಜೆ ರೂಮ್ ಅಲ್ಲಿ ನೀವು ಇಟ್ಕೊಂಡು ಪೂಜೆ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಈ ಒಂದು ಐಟಲ್. ನೀವೇನಾದ್ರು ತಗೋಬೇಕು ಅನ್ಕೊಂಡಿದ್ರೆ ಮೀಶೋದಲ್ಲೇ ನಿಮ್ಗೆ ಸಿಗ್ತಾ ಇದೆ ನೋಡಿ. ಪ್ರೈಸ್ ಬಂದು 226 ರೂಪಾಯಿ ಆಗುತ್ತೆ. ತುಂಬಾ ಚೆನ್ನಾಗಿದೆ, ತುಂಬಾ ವೆಯ್ಟ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಲಿಂಕ್ ಇರುತ್ತೆ, ಬೇಗನೆ ಪರ್ಚೇಸ್ ಮಾಡ್ಕೊಳ್ಳಿ. ಮತ್ತೆ ಔಟ್ ಆಫ್ ಸ್ಟಾಕ್ ಆಯ್ತು ಅಂತ ಹೇಳಿದ್ರೆ ಸಿಗೋದಿಲ್ಲ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಗೆ ಎಲ್ಲಾ ವಿಗ್ರಹಗಳು ಕೂಡ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸೊ ನಿಮ್ ಮನೆಗೆ ಯಾವ್ದು ನೀಡ್ ಇದೆ, ಯಾವ್ದು ಬೇಕಿತ್ತು, ನೀವೇನಾದ್ರು ಸರ್ಚ್ ಮಾಡ್ತಿದ್ರಾ ಅಂತ ಹೇಳಿದ್ರೆ ಐ ಹೋಪ್ ಇವತ್ತಿನ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ತುಂಬಾನೇ ಅಫೋರ್ಡಬಲ್ ಪ್ರೈಸಸ್ ಸಿಗ್ತಿದೆ ಹೊರಗಡೆಗೆಲ್ಲ ಕಂಪೇರ್ ಮಾಡಿ ನೋಡಿದ್ರೆ. ನೀವು ಕೂಡ ಕೇಳಿರ್ತೀರಾ ಅಲ್ವಾ. ಸೊ ಏನಾದ್ರು ಡೌಟ್ ಇದೆ ವಿಡಿಯೋದಲ್ಲಿ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೂ ಕೂಡ ಕಮೆಂಟ್ ಮಾಡಿ, ಲೈಕ್ ಮಾಡೋದಂತೂ ಮರಿಬೇಡಿ. ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೆ ಎಲ್ರಿಗೂ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.